ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ರಾಮನಷ್ಟು ಪ್ರಭಾವಶಾಲಿಯಾದ ದೇವರಂತಂದರೆ ಆಂಜನೇಯ ಅಂತ ಹೇಳಿದ್ರೆ ತಪ್ಪಾಗಲಾರದು. ರಾಮನ ಗುಡಿಗಳ್ದು ಇಲ್ದಿರೋಂಥ ಊರನ್ನ ಬೇಕಾದರೆ ನಾವು ನೋಡ್ಬೋದು. ಆದರೆ ಆಂಜನೇಯ ಇಲ್ಲದಿದ್ದಂಥ ಊರುಗಳನ್ನು ನೋಡೋಕ್ಕೆ ಸಾಧ್ಯ ಇಲ್ಲ. ಸಣ್ಣ ಪುಟ್ಟ ಹಳ್ಳಿಗಳಲ್ಲೂ ಸಹ ಆಂಜನೇಯನ ಗುಡಿಗಳನ್ನು ನಾವು ನೋಡ್ಬೋದಾಗಿದೆ. ರಾಮನ ಬಂಟ ಆಂಜನೇಯನಿಗೆ ನಮ್ಮ ದೇಶದಲ್ಲಿ ವಿಶೇಷವಾದ ಸ್ಥಾನಮಾನ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅಂಜನಾದ್ರಿ ಬೆಟ್ಟದ ತುದಿಯಲ್ಲಿ ಆಂಜನೇಯನ ಜನನವಾಗುತ್ತೆ ಅಂತ ಹೇಳಲಾಗುತ್ತದೆ. ಈ ಬೆಟ್ಟ ಸುಮಾರು 575 ಮೆಟ್ಟುಗಳನ್ನು ಹೊಂದಿದೆ. ಇಲ್ಲಿನ ದೇವಾಲಯನ ಬಂಡೆಯಿಂದ ಕೆತ್ತಲಾಗಿದೆ. ಇಲ್ಲಿ ಹನುಮನ ವಿಗ್ರಹ, ಸಮೀಪದಲ್ಲಿ ರಾಮ ಮತ್ತು ಸೀತೆಯರ ಗುಡಿಗಳು ಮತ್ತು ಅಂಜನಾ ದೇವಿಯ ದೇವಾಲಯವನ್ನು ನೋಡ್ಬೋದಾಗಿದೆ. ಇತಿಹಾಸದ ಪ್ರಕಾರ ಈ ಸ್ಥಳವನ್ನು ಪುರಾಣಗಳಲ್ಲಿ ಕಿಷ್ಕಿಂಧೆ ಅಂತ ಹೇಳಿ ಕೂಡ ಕರೆಯಲಾಗ್ತಾ ಇದೆ. ಹಿಂದೂ ಧರ್ಮದ ಪುರಾಣಗಳ ಪ್ರಕಾರ ರಾಮಾಯಣ ಮಹಾಕಾವ್ಯದಲ್ಲಿ ಉಲ್ಲೇಖಿಸಿರುವಂತೆ ಅಂಜನಾದ್ರಿ ಬೆಟ್ಟ ಆಂಜನೇಯನ ಜನ್ಮಸ್ಥಳ ಅಂತೇಳಿ ಕರೆಯಲಾಗುತ್ತದೆ. ಅಂಜನಾದ್ರಿ ಪರ್ವತ ತುಂಗಭದ್ರಾ ನದಿಯ ತಟದಲ್ಲಿದೆ. ಈ ಬೆಟ್ಟಗಳನ್ನು ನೋಡ್ತಾ ಹೋದಂತೆ ಹೇಮಕೂಟ ಪರ್ವತ, ಮಾತಂಗ ಪರ್ವತ, ಋಷ್ಯಮುಖ ಪರ್ವತ ಮತ್ತು ಅಂಜನಾದ್ರಿ ಬೆಟ್ಟ ಈ ರೀತಿಯ ಬೆಟ್ಟಗಳನ್ನು ನಾವಿಲ್ಲಿ ನೋಡ್ಬೋದು. ಬೆಟ್ಟದ ತುದಿಯಲ್ಲಿ ಆಂಜನೇಯ ಜನ್ಮ ತಾಳಿದ್ದಾನೆ ಅಂತ ಹೇಳಲಾಗುತ್ತದೆ. ಈ ಬೆಟ್ಟವು ಸುಮಾರು ಹಂಪಿಯಿಂದ 23 ಕಿಲೋಮೀಟರ್ ದೂರದಲ್ಲಿದೆ. ಸುಮಾರು 575 ಮೆಟ್ಟಿಲುಗಳನ್ನು ಹೊಂದಿದೆ. ಸಮುದ್ರ ಮಟ್ಟದಿಂದ 600 ಮೀಟರ್ಗಳಷ್ಟು ಎತ್ತರದಲ್ಲಿದೆ. ಇಲ್ಲಿಗೆ ನೂರಾರು ಭಕ್ತಾದಿಗಳು ಬರೀ ಕಾಲಿನಲ್ಲಿ ಮೆಟ್ಟಿಲುಗಳನ್ನು ಏರಿ ಸ್ವಾಮಿಯ ದರ್ಶನವನ್ನು ಪಡೆಯುತ್ತಾರೆ. ಈ ಬೆಟ್ಟವನ್ನು ನೋಡಿದ ತಕ್ಷಣ ನಮಗೆ ಒಂದು ರೀತಿಯ ಹೊಸತರವಾದಂಥ ಅನುಭವ ಇಲ್ಲಿ ಕಾಣಿಸುತ್ತೆ. ಇಲ್ಲಿನ ಪರಿಸರ ಅಷ್ಟೊಂದು ಚೆಂದವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅಂತಹ ಪರಿಸರವನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಆಂಜನೇಯ ಈ ಬೆಟ್ಟದಲ್ಲಿ ವಾಸವಾಗಿದ್ದ ಅಂತ ಹೇಳಲಾಗುತ್ತೆ. ಈ ಬೆಟ್ಟವನ್ನು ಅಂಜನಾದ್ರಿ ಬೆಟ್ಟ ಅಂತಲೇ ಹೇಳಲಾಗುತ್ತೆ. ಅಂಜನಾದ್ರಿ ತನ್ನ ಮಗನಾದ ಆಂಜನೇಯನಿಗೆ ಈ ಬೆಟ್ಟದ ತುದಿಯಲ್ಲಿ ಜನ್ಮ ನೀಡಿದ್ಲು ಅಂತೇಳಿ ಹೇಳಲಾಗುತ್ತೆ. ಇಲ್ಲಿಗೆ ದೇಶ ಅಲ್ಲದೆ ವಿದೇಶಗಳಿಂದ ಸಹ ಭಕ್ತರು ಬಂದು ಆಂಜನೇಯನ ದರ್ಶನವನ್ನು ಪಡ್ಕೋತಾರೆ. ಬಹಳಷ್ಟು ಜನಗಳು ಇಲ್ಲಿ ನಾವು ನೋಡ್ಬೋದಾಗಿದೆ. ಯಾವಾಗಲೂ ಈ ದೇವಸ್ಥಾನ ಗಿಜಿಗಿಜಿಯಿಂದನೇ ಕೂಡಿರುತ್ತೆ. ತುಂಬ ಭಕ್ತಾದಿಗಳು ಇಲ್ಲಿ ಬಂದು ಹೋಗ್ತಾನೆ ಇರ್ತಾರೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಈ ದೇವಸ್ಥಾನ. ಒಮ್ಮೆ ಭೇಟಿ ಕೊಡಿ. ಧನ್ಯವಾದಗಳು. ನಮಸ್ಕಾರ.